ನರಗೊಂದದ ಮೊದ್ದು ಪ್ರೇಯಸಿ ಗಂಡನ ಪಾಲಿಗೆ ರಾಕ್ಷಸಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಇವತ್ತಿನ ದಿನಮಾನಗಳಲ್ಲಿ ಅದೆಷ್ಟೋ ಗಂಡ ಹೆಂಡತಿ ಕ್ಷುಲ್ಲಕ ಕಾರಣಕ್ಕಾಗಿ ಪ್ರಾಣವನ್ನೇ ತೆಗೆದುಕೊಳ್ತಾ ಇದ್ದಾರೆ ಅಥವಾ ಪ್ರಾಣವನ್ನೇ ಕಳ್ಕೊಳ್ತಾ ಇದ್ದಾರೆ. ಅಂತಹದ್ರಲ್ಲಿ ಮತ್ತೊಂದು ಘಟನೆ ನಮ್ಮ ಉತ್ತರ ಕರ್ನಾಟಕದಲ್ಲೇ ನಡೆದಿದೆ. ಇಂದಿನ ಯುವ ಜನತೆ ಪ್ರೀತಿ, ಪ್ರೇಮ, ಸ್ನೇಹ ಅಂತ ಹೇಳಿ ಬಹಳಷ್ಟು ಜನ ಬಲಿಯಾಗ್ತಾ ಇದ್ದಾರೆ. ಕಾಲೇಜು ಕಲಿಯುವಂತಹ ದಿನಗಳಲ್ಲಿ ಅದೆಲ್ಲೋ ಪ್ರೀತಿಯ ವ್ಯಾಮೋಹಕ್ಕೆ ಬಿದ್ದಿರ್ತಾರೆ. ನಂತರ ಮನೆಯವರ ವಿರೋಧದಲ್ಲೋ ಅಥವಾ ಮನೆಯವರನ್ನ ಒಪ್ಪಿಸಿಯೋ ಮದುವೆ ಕೂಡ ಆಗ್ತಾರೆ. ಆದ್ರೆ ಮದುವೆ ಆದ ನಂತರವೂ ಕೂಡ ಅವರವರ ಮಧ್ಯೆ ಕಲಹ ಉಂಟಾಗಿ ಅದೇನೋ ಅನಾಹುತಗಳಾಗುತ್ತೆ. ಅಂತಹ ಉದಾಹರಣೆ ನಮ್ಮ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ರಡ್ಡೇರ ನಾಗನೂರ ಎಂಬ ಗ್ರಾಮದಲ್ಲಿ ನಡೆದಿದೆ. ಇಲ್ಲಿ ಗಂಡನನ್ನ ಅರಸಿ ಬಂದಂತಹ ಮುದ್ದು ಪ್ರೇಯಸಿಯೇ ಗಂಡನಿಗೆ ರಾಕ್ಷಸಿ ಆಗಿದ್ದಾಳೆ. ಇದು ರಡ್ಡೇರ ನಾಗನೂರಿನ ವಿಶ್ವನಾಥ್ ಹಾದಿಮನಿ ಮತ್ತು ಕವಿತಾ ಎಂಬ ದಂಪತಿಗಳ ನಡುವಿನ ಕಥೆಯಾಗಿದೆ. ವಿಶ್ವನಾಥ್ ಕವಿತಾ ಕಳೆದ 4 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿರ್ತಾರೆ. ಮನೆಯವರನ್ನು ಕೂಡ ಒಪ್ಪಿಸಿ ಸಂಭ್ರಮದಿಂದಲೇ ಸಪ್ತಪದಿಯನ್ನ ತುಳಿದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ. ಕೆಲವು ದಿನಗಳ ಕಾಲ ಚೆನ್ನಾಗೇ ಇದ್ದಂತ ಇವರ ನಡುವೆ ಕಲಹಗಳು ಉಂಟಾಗಿತ್ತು. ಕೆಲವು ಮೂಲಗಳ ಪ್ರಕಾರ ಅದೇನು ಅವರ ದೈಹಿಕ ಸಂಬಂಧಗಳು ಸರಿಯಾಗಿ ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಕವಿತಾ ಸ್ವಲ್ಪ ದಿನಗಳ ನಂತರ ಗಂಡನ ಜೊತೆಗೆ ಜಗಳ ಮಾಡಿಕೊಂಡು ತವರ ಮನೆಗೆ ಹೊರಟು ಹೋಗಿದ್ಲು. ಬಳಿಕ ಅದೆಷ್ಟೋ ದಿನಗಳು ಕಳೆದ ಮೇಲೆ ವಿಶ್ವನಾಥ್ ಹಾದಿಮನಿಯ ಸಹೋದರಿಯ ಮದುವೆ ಫಿಕ್ಸ್ ಆಗಿತ್ತು. ಹಾಗಾಗಿ ಗಂಡನ ತಂಗಿಯ ಮದುವೆಗೆ ಹೋಗ್ಲೇಬೇಕು ಅಂತ ಹೇಳಿ ಕೆಲವರು ಹೇಳಿದಾಗ ಗಂಡನ ಮನೆಗೆ ಅದು ಹೇಗೋ ಮನವೊಲಿಕೆ ಆಗಿ ಬಂದು ಎಲ್ಲ ಮದುವೆ ಸಂಭ್ರಮದಲ್ಲಿ ಇರುವಾಗಲೇ ರಾತ್ರಿ ಅದೊಂದು ದಿನ ಘೋರ ದುರಂತ ನಡೆದು ಹೋಯಿತು. ವಿಶ್ವನಾಥ್ ಹಾದಿಮನಿ ರಾತ್ರಿ ಬೆಡ್ ಮೇಲೆ ಮಲಗಿದ್ದಾಗಲೇ ಸಲಿಕೆಯಿಂದ ತೆಗೆದುಕೊಂಡು ಆತನ ತಲೆಗೆ ಕವಿತಾ ಹೊಡೆದು ಕೊಲೆಯನ್ನ ಮಾಡಿದ್ದಾಳೆ. ರಕ್ತಸಿಕ್ತ ಮಡುವಿನಲ್ಲಿ ಬಿದ್ದಂತಹ ವಿಶ್ವನಾಥನ್ನ ಬದುಕುಳಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆತ ಬದುಕುಳಿಯಲೇ ಇಲ್ಲ. ಇದಾಗಿ ಪೊಲೀಸರ ದೂರು ಕೂಡ ಆಗಿದೆ. ಇದೀಗ ನರಗುಂದ ಪೊಲೀಸ್ ಠಾಣೆಯ ಪೊಲೀಸರು ಈ ಪ್ರಕರಣವನ್ನ ಕೈಗೆತ್ತಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆಯಲ್ಲಿ ಪ್ರಮುಖವಾಗಿ ಇಂತಹದ್ದೇ ಕಾರಣ ಎಂದು ತಿಳಿದು ಬಂದಿಲ್ಲ. ಒಟ್ಟಿನಲ್ಲಿ ಒಂದು ಶಂಕೆಯ ಪ್ರಕಾರ ಆಕೆ ಪ್ರೀತಿಸಿ ಮದುವೆ ಆಗಿದ್ರು ಕೂಡ ಇತರ ಸಂಬಂಧವನ್ನು ಕೂಡ ಹೊಂದಿದ್ರು ಎಂಬಂತಹ ಊಹಾಪೋಹ ಕೂಡ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಪ್ರೀತಿಸಿ ಮದುವೆಯಾಗಿ ಸುಖ ಸಂಸಾರವನ್ನ ಸಾಗಿಸಬೇಕಾದಂತಹ ಜೋಡಿಯ ಮಧ್ಯೆ ಇದೊಂದು ಘೋರ ದುರಂತ ನಡೆದು ಹೋದದ್ದು ಮಾತ್ರ ವಿಪರ್ಯಾಸ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾರೆ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ PU ಕಾಲೇಜ್, ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.